ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಇವತ್ತು ಫಸ್ಟ್ ಡೇ ಕೆಲಸಕ್ಕೆ ಹೋಗ್ತಾಯಿದ್ದೀನಿ. ಸೊ ಹಾಗಾಗಿ ಬೆಳಿಗ್ಗೆನೇ ಎದ್ದು ನಂದೇನಿಲ್ಲ, ಸ್ವಲ್ಪ ಲೇಟಾಗಿ ಕೂಡ ಹೋಗ್ಬೋದು, ಬಟ್ ನಮ್ಮ ಮಾಮ ಬೇಗ ಕೆಲಸಕ್ಕೆ ಹೋಗಬೇಕು, ನಮ್ಮ ಯಜಮಾನ್ರು. ಸೊ ಅದಕ್ಕೋಸ್ಕರ ಬೇಗ ಎದ್ದು ತಿಂಡಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇವಾಗ ನಾನು ಏನೇನು ತಿಂಡಿ ಮಾಡ್ತಾಯಿದ್ದೀನಿ ಅಂತೇಳಿ ತೋರಿಸ್ತೀನಿ. ಮೊದಲಿಗೆ ಇಲ್ಲಿ ನಾನು ಮೆಂತ್ಯ ಪಲಾವ್ ಮಾಡೋಣ ಅಂತೇಳಿ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗೆ. ಮತ್ತು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಅದಕ್ಕೆ ಟೊಮೊಟೊ, ಸ್ವಲ್ಪ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಏನೇನು ಮಸಾಲ ಬೇಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನೊಂದು ಕುಕ್ಕರ್ನಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರ್ ಪಾತ್ರೆಯಲ್ಲಿಟ್ಟು ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಒಂದು 3 ಹಾಕ್ಕೊಂಡು ಅದು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಅದು ರೆಡಿ ಆಗ್ತಾಯಿದ್ದಂಗೆ ನೆಕ್ಸ್ಟಿಗೆ ಸ್ವಲ್ಪ ಎಣ್ಣೆ ಕಾಯ್ದಿದ್ದಿಲ್ಲ. ಸೊ ಹಂಗಾಗಿ ನಾನು ಒಂಚೂರು ಅದನ್ನು ವೆಯ್ಟ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಏಲಕ್ಕಿ ಕಾಯಿ ಎಲ್ಲ ರೆಡಿ ಆಗ್ತಿದ್ದಂಗೆ ಹಸಿಮೆಣ್ಸಿನ್ಕಾಯಿ ಒಂದು 5 ಸೆಂಟ್ರಲ್ಲಿ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಸೆಂಟ್ರಲ್ಲಿ ಕಟ್ ಮಾಡಿಲ್ಲ ಅಂದರೆ ಎಣ್ಣೆಲಿ ಹಸಿಮೆಣ್ಸಿನ್ಕಾಯಿ ಸಿಡಿಯುತ್ತೆ ಅನ್ನೋದಕ್ಕೋಸ್ಕರ ಒಂದೇ ಒಂದು ಪೀಸ್ ಕಟ್ ಮಾಡಂಗೆ ಹಾಕ್ತಿದ್ದೀನಿ. ಮತ್ತು ಒಂದು ದೊಡ್ಡದು ಈರುಳ್ಳಿನ ನಾನು ಕಟ್ ಮಾಡ್ಕೊಂಡಿದ್ದೆ ಉದ್ದುದ್ದ, ಅದನ್ನು ಕೂಡ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿಕಾಯಿ, ಈರುಳ್ಳಿ ಎಲ್ಲ ಹಾಕಿದ್ದಾಯಿತು. ಇವಾಗ ಇದನ್ನು ಒಂದು ಸಲ ಚೆನ್ನಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಇವಾಗ ಇದನ್ನ ಹುರ್ಕೋಬೇಕು ಈರುಳ್ಳಿನ. ನೋಡಿ, ಈ ಥರ ಸ್ವಲ್ಪ ಲೋ ಫ್ಲೇಮ್, ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾನು ಎಲ್ಲದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಳ್ತೀನಿ. ಇವಾಗ ಇದು ಹುರ್ಕೊಂಡಿದ್ದಾಯಿತು, ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ. ಇವಾಗ ನಾನು ಇಲ್ಲೊಂದು ಸ್ಪೂನಷ್ಟು, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಹುರ್ಕೊಳ್ತಾ ಇದ್ದೀನಿ. ನಾವು ಸ್ಟವ್ ಹತ್ರನೇ ಇರ್ತೀವಿ ಅಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೋದು, ಬೇಗ ಕೆಲಸ ಆಗುತ್ತೆ. ಅಥವಾ ನಾವೇನಾದರೂ ಬೇರೆ ಕೆಲಸದಲ್ಲಿ ತೊಡಗಿದ್ದೀವಿ ಅಂದರೆ ಬೇರೆ ಕೆಲಸ ಮಾಡ್ತಿದ್ದೀವಿ ಅಂತ ಬಂದಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿಕೊಂಡು ಮಾಡ್ಕೋಬೇಕು. ಸೊ ಇವಾಗ ಇದು ಫುಲ್ ರೆಡಿಯಾಗಿದೆ. ನಾನಿಲ್ಲಿ ಕಟ್ ಮಾಡಿ ಇಟ್ಟಿರೋಂಥ ಒಂದು ಅರ್ಧ ಕಟ್ ಇತ್ತಲ್ಲ, ಅದು ಮೆಂತ್ಯ ಸೊಪ್ಪು, ಅದನ್ನು ಫಸ್ಟು ಚೆನ್ನಾಗೆ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತೀನಿ. ಆಮೇಲೆ ಟೊಮೊಟೊ, ಪುದೀನ, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೀನಿ. ನೋಡಿ, ಇಲ್ಲಿ ಈ ಥರ ಇದನ್ನು ಚೆನ್ನಾಗಿ ಹುರ್ಕೊಳ್ತೀನಿ. ಸ್ವಲ್ಪ ಎಣ್ಣೆಲಿ ಹುರಿದಷ್ಟು ಮೆಂತ್ಯ ಸೊಪ್ಪು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ನಾನು ಇದನ್ನು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಆಗ್ತಾ ಇದ್ದಂಗೆ ಇವಾಗ ನಾನು ಕೊತ್ತಂಬರಿ, ಪುದೀನ ಮತ್ತು ಒಂದು 3 ಟೊಮೊಟೊನ ಕಟ್ ಮಾಡಿಟ್ಟಿದ್ದೆ, ಅದು ಕೂಡ ಅದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನಾವು ಜಾಸ್ತಿ ಟೊಮೊಟೊ ಬೇಡ ಅಂತ ಅಂದರೆ ಒಂದು ಟೊಮೊಟೊ ಹಾಕಿ ಅದರಲ್ಲಿ ನಿಂಬೆ ಹುಳಿನ ಹಾಕ್ಕೊಂಡ್ರೆ ಸ್ವಲ್ಪ ಹುಳಿಯಾಗಿ ಟೇಸ್ಟು ಮೆಂತ್ಯ ಪಲಾವ್ ಚೆನ್ನಾಗಿ ಬರುತ್ತೆ. ಬಟ್ ನಾನು ಮಾಡ್ತಾರೆ ಟೊಮೊಟೊ ಬಾತಲ್ಲೇ ಮೆಂತ್ಯ ಸೊಪ್ಪಿತ್ತು. ಸೊ ಹಂಗಾಗಿ ಮಿಕ್ಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಅದು ಕೂಡ ನಾನು ತುಂಬ ಟ್ರೈ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಆ ಥರ ಮಾಡ್ತಾಯಿದ್ದೀನಿ. ಸೊ ಇವಾಗ ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು, ಟೊಮೊಟೊ ಎಲ್ಲ ಬೇಯ್ದು ಎಣ್ಣೆ ಬಿಟ್ಕೊಳ್ಳೋವರೆಗೂ. ಇದೇ ಟೈಮಲ್ಲಿ ನಾನು ಒಂದು 1/4 ಕಪ್ಪಷ್ಟು ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿ, ಇವಾಗ ಸೀಸನ್ ಅಲ್ವಾ, ಸೊ ಇದಕ್ಕೆಲ್ಲ ಹಸಿ ಬಟಾಣಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಅದರಲ್ಲಿ ಒಂದು 1/4 ಕಪ್ಪಷ್ಟು ಬಟಾಣಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಗ್ರೀನ್ ಆ್ಯಂಡ್ ರೆಡ್ ಗ್ರೀನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ನಾನು ಇವಾಗವರೆಗೂ ಉಪ್ಪು ಹಾಕ್ಕೊಂಡಿಲ್ಲ. ನಾನು ಇವಾಗ ಸ್ವಲ್ಪ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲ ಆಗೋವರೆಗೂ ನಾನು ಹಾಕ್ಕೊಂಡು ಮತ್ತೆ ಲಾಸ್ಟಿಗೆ ಮಸಾಲೆ ಎಲ್ಲ ಹಾಕಿ ನಾವು ಕುಕ್ಕರ್ ಮುಚ್ತೀವಲ್ವ, ಆವಾಗೊಂದು ಸಲ ಚೆಕ್ ಮಾಡಿಕೊಂಡು ನಮಗೆ ಉಪ್ಪು ಏನಾದರೂ ಕಮ್ಮಿ ಇತ್ತಂದರೆ ಉಪ್ಪು ಖಾರನ ಆವಾಗೊಂದು ಸಲ ಹಾಕ್ಕೊಬಿಡ್ಬೋದು. ಯಾಕಂದರೆ ಡೈರೆಕ್ಟ್ ಒಂದೇ ಸಲ ಟೇಸ್ಟ್ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ಉಪ್ಪು ಜಾಸ್ತಿ ಆಗಿಬಿಟ್ರೆ ತೊಂದರೆ ಆಗುತ್ತೆ ಅಂತ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಲಾಸ್ಟ್ ಒಂದು ಸಲ ಚೆಕ್ ಮಾಡಿಕೊಂಡ್ರೆ ಬೆಟರು. ನೋಡಿ, ಇವಾಗ ಇದನ್ನೊಂದು 5 ನಿಮಿಷ ಮುಚ್ಚಿಡ್ತೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಲಿ. ನೋಡಿ, ಇವಾಗ ಟೊಮೊಟೊ ಬೆಂದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ. ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿದೆ. ಇವಾಗ ಮಸಾಲ ಹಾಕ್ಕೊಳ್ಳೋಣ. ನಾನೊಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದರಲ್ಲಿ ಒಂದು ಸ್ಪೂನಷ್ಟು
ಖಾರದ ಪುಡಿ ಬರೀ ಅಚ್ಚ ಖಾರದ ಪುಡಿ ಅಂತಾರಲ್ವ, ಮೆಣಸಿನ್ಕಾಯಿ ಪುಡಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಕೂಡ ಹಾಕ್ಕೊಳ್ತೀನಿ. ಇನ್ನೇನು ಹಾಕಲ್ಲ ನಾನು ಇದರಲ್ಲಿ. ಗರಂ ಮಸಾಲ ನಾವು ಆಲ್ರೆಡಿ ಚಕ್ಕೆ ಲವಂಗ ಹಾಕಿದ್ದು ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ನಾನು ಯಾವಾಗಲೂ ಗರಂ ಮಸಾಲ ಆ್ಯಡ್ ಮಾಡ್ತೀನಿ. ಯಾಕಂದರೆ ಇದಕ್ಕೆ ನಾವು ಬಟಾಣಿ ಮತ್ತು ಸೊಪ್ಪು ಎಲ್ಲ ಹಾಕಿದ್ದೀವಲ್ಲ, ಹಂಗಾಗಿ ಬರೀ ಹಸಿಮೆಣ್ಸಿನ್ಕಾಯಿದು ಟೇಸ್ಟ್ ಸರಿ ಬರೋಲ್ಲ ಮತ್ತು ಇದಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಇವಾಗ ಅದು ಎಣ್ಣೆ ಬಿಟ್ಕೊಳ್ಳೋರ್ಗು ಹೀಗೆ ಹುರ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಬೆಂದಿದೆ. ನಾನು ಅಕ್ಕಿನ ತೊಳ್ಕೊಂಡು ಅದರಲ್ಲಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ಜನಕ್ಕೆ ಮಾಡ್ತಾ ಇರೋದು, ಸೊ ಹಂಗಾಗಿ ಇಷ್ಟ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ನಮ್ಮ ಮನೇಲೇ ಬೆಳೆದು ಮಿಲ್ ಮಾಡಿಸಿರುವಂಥ ಅಕ್ಕಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ಇದನ್ನ ಮುಂಚೆ ನೆನೆಸಿಡೋದು ಎಲ್ಲ ಏನೂ ಮಾಡಿಲ್ಲ, ಜಸ್ಟ್ ತೊಳೆದ್ಬಿಟ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾವು ಕುಕ್ಕರಲ್ಲಿ ಮಾಡ್ತೀವಿ ಅನ್ನೋದಿತ್ತಂದರೆ ಫಸ್ಟು ಅಕ್ಕಿನ ಮಸಾಲ ಜೊತೆ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. 1-2 ನಿಮಿಷ ಬಾಡಿಸ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ. ಇಲ್ಲ ನಾವು ಪಾತ್ರೆಯಲ್ಲಿ ಮಾಡ್ತೀವಪ್ಪ ಅನ್ನೋದಿತ್ತಂದರೆ ಸ್ವಲ್ಪ ಮಸಾಲ ಎಲ್ಲ ಕುದಿ ಬರುತ್ತಲ್ವ, ಬಿಸಿ ನೀರು ಬರುತ್ತಲ್ಲ, ಆ ಥರ ಮಾಡಿಕೊಂಡು ಆಮೇಲೆ ಅಕ್ಕಿನ ಬೆರೆಸ್ಕೊಂಡ್ರೆ ಅಕ್ಕಿ ಕಲಸೋಕೆ ಬರಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಚೆನ್ನಾಗಿ ಹುರ್ಕೋಬೇಕು ಅಂತ ಈ ಥರ. ನೋಡಿ ಮಸಾಲ ಅಕ್ಕಿ ಎಲ್ಲ ಮಸಾಲ ಹಿಡ್ಕೊಳ್ಳುತ್ತೆ, ಅವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಸಮಯದಲ್ಲಿ ನಾನು ಈ ಥರ ಹುರ್ಕೊಂಡು ಈ ಟೈಮ್ಗೆ ನಾನು ನೀರನ್ನು ಹಾಕ್ಕೊಳ್ತೀನಿ. ಅದರಲ್ಲಿರುವಂಥ ಎಣ್ಣೆ ಮಸಾಲ ಪ್ರತಿಯೊಂದು ಅಕ್ಕಿಗೆ ಬರುತ್ತೆ. ಆಮೇಲೆ ನಾನು ನೀರನ್ನು ಹಾಕ್ಕೊಳ್ತೀನಿ. ನಾನಿಲ್ಲಿ 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೆ, ಸೊ ಹಂಗಾಗಿ ನಾನು 3 ಗ್ಲಾಸಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಕೊಂಡು ವಿಸಿಲ್ ಬರ್ಸ್ಕೊಳ್ತೀನಿ. ಅಕಸ್ಮಾತ್ ನಾವು ಪಾತ್ರೆಯಲ್ಲಿ ಮಾಡ್ತೀವಂದರೆ ಕೂಡ ಸೇಮ್ ಅಷ್ಟೇ ನೀರನ್ನು ಅಳತೆ ಮಾಡ್ಕೋಬೇಕು. ಅಳತೆ ಮಾಡಿ ನೀರು ಬಿಸಿ ಆದಮೇಲೆ ನಾವು ಅದನ್ನು ಅದರಲ್ಲಿ ಹಾಕ್ಕೋಬೋದು. ಇವಾಗ ನಾನು ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕಂದರೆ ನಾನು ಆಲ್ರೆಡಿ ಅದನ್ನು ಎಣ್ಣೆಯಲ್ಲಿ ಅಕ್ಕಿ ಎಲ್ಲ ಫ್ರೈ ಮಾಡಿದ್ದೆ ಅಲ್ವಾ, ಸೊ ಹಂಗಾಗಿ ಅದು ತಳ ಹಿಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನು ಮಾಡ್ತಾಯಿದ್ದೀನಿ. ಹಾಗೆ ಇದೇ ಸಮಯದಲ್ಲಿ ನಾನು ಸ್ವಲ್ಪ ಒಂದು ಅರ್ಧದಷ್ಟು ನಿಂಬೆಹಣ್ಣನ್ನು ಹಾಕ್ಕೊಳ್ತಾಯಿದ್ದೀನಿ. ಯಾಕಂದರೆ ಅನ್ನ ಅಂಟಾಗಲ್ಲ, ಸ್ವಲ್ಪ ಉದ್ರಾಗಿ ಬರಲಿ ಅನ್ನೋದಕ್ಕೋಸ್ಕರ ನಾನು ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಫಾರಮ್ ಟೊಮೊಟೊನ ಯೂಸ್ ಮಾಡಿದ್ದೀನಿ, ನಾಟಿ ಟೊಮೊಟೊ ಯೂಸ್ ಮಾಡಿಲ್ಲ. ಹಾಗಾಗಿ ಸ್ವಲ್ಪ ಹುಳಿನೂ ಬರುತ್ತೆ ಮತ್ತು ಅನ್ನ ಉದ್ರಾಗಿ ಬರುತ್ತೆ ಮಾಡಿದ ಮೇಲೆ ಅನ್ನೋದಕ್ಕೋಸ್ಕರ ನಾನು ಒಂದು ಅರ್ಧದಷ್ಟು ನಿಂಬೆಹಣ್ಣನ್ನು ಕೂಡ ಹಿಂಡ್ಕೊಂಡು ಒಂದು ಸಲ ಮಿಕ್ಸ್ ಹೊಡ್ಕೊಳ್ತಾ ಇದ್ದೀನಿ. ಇವಾಗ ಫೈನಲಾಗಿ ನಾನು ಲಿಡ್ನ ಕ್ಲೋಸ್ ಮಾಡಿ 1-2 ವಿಸಿಲ್ನ ಬರ್ಸ್ಕೊಳ್ತೀನಿ. ನಾನು ಇದು ನೀರು ಸೊ ನೋಡಿ ಎಷ್ಟು ಉದ್ರಾಗಿ ಕಲರ್ಫುಲ್ಲಾಗಿ ಟೊಮೊಟೊ ಆ್ಯಂಡ್ ಮೆಂತ್ಯ ಪಲಾವ್ ರೆಡಿಯಾಗಿದೆ. ನೋಡಿ ಈ ಥರ ಉದ್ರಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಒಂದು ಅರ್ಧ ನಿಂಬೆ ಹುಳಿನ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಇವಾಗ ನನಗೆ ಕೆಲಸ ಟೈಮ್ ಆಗುತ್ತೆ. ಇವಾಗ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಆಮೇಲೆ ಮತ್ತೆ ನಿಮಗೆ ಸಿಗ್ತೀನಿ. ಅದ್ರ ಜೊತೆಗೆ ನಾನು ಮೊಸರು ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಮೊಸರು ಬಜ್ಜಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಅರ್ಧದಷ್ಟು ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿದೆ, ಅದು ಕೂಡ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸೌತೆಕಾಯಿನ ಸ್ವಲ್ಪ ಚಿಕ್ಕದಾಗಿ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಕ್ಯಾರೆಟು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬರೀ ಈರುಳ್ಳಿಲೇ ಮಾಡ್ಕೋಬೋದು, ಇಲ್ಲ ಕ್ಯಾರೆಟು ಸೌತೆಕಾಯಿ ಹಾಕಿ ಮಾಡ್ಕೋಬೋದು. ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಬಂದು ಇಲ್ಲಿ ಗಟ್ಟಿ ಮೊಸರನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ಮಿಲ್ಕಿ ಮಿಟ್ಸ್ದು. ಹಾಗಾಗಿ ನಾನು ಎಲ್ಲ ಥರದ್ದು ಹಾಕ್ಕೊಂಡಿದ್ದೀನಿ, ಟೊಮೊಟೊ, ಈರುಳ್ಳಿ, ಸೌತೆಕಾಯಿ, ಹಸಿಮೆಣ್ಸಿನ್ಕಾಯಿ, ಆ ಥರದ್ದನ್ನು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ. ನೋಡಿ ನಾನು 3 ಜನಕ್ಕೆ ಮಾಡೋದು, ಇಷ್ಟನ್ನು ಮಾಡ್ಕೊತಾ ಇದ್ದೀನಿ. ಟೈಮ್ ಕಮ್ಮಿ ಆಯಿತು ಅಂತ ಅಂದರೆ ಆಮೇಲೆ ಸ್ವಲ್ಪ ಮೊಸರು ಮಿಕ್ಸ್ ಮಾಡೋಣ ಅಂತೇಳಿ. ಸ್ವಲ್ಪ ಗಟ್ಟಿ ಇದೆ, ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಗಟ್ಟಿಗೆ ತಿನ್ನೋಕೆ ಇಷ್ಟ ಇರೋರು ಹೀಗೆ ಗಟ್ಟಿನೇ ಇಟ್ಕೋಬೋದು. ನಾನಿಲ್ಲೊಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತೀನಿ, ಜಾಸ್ತಿ ಹಾಕ್ಕೊಳಲ್ಲ. ಜಾಸ್ತಿ ತಿಳಾದರೆ ಅಷ್ಟು ಏನಿದ್ದಿರಲ್ಲ ಅಂದ್ಬಿಟ್ಟು ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಬಿಸಿ ಬಿಸಿ ಮೆಂತ್ಯ ಪಲಾವ್ ಮೊಸರು ಬಜ್ಜಿ ಬೆಳಗ್ಗೆನೇ ರೆಡಿಯಾಗಿದೆ. ಇವಾಗ ನೆಕ್ಸ್ಟು
ರೆಡಿ ಆಗ್ಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನಾನು ಹಿಂದಿನ ವಿಡಿಯೋಲಿ ಹೇಳ್ದಂಗೆ ನಾನು ಇವತ್ತು ಹೊಸ ಕೆಲಸ ನೆನ್ನೆ ಹೋಗಿದ್ದೆ ನೋಡಲಿಕ್ಕೆ. ನಂದು ಸ್ವಲ್ಪ ಐಡಿ ಎಲ್ಲ ಕ್ರಿಯೇಟ್ ಆಗಬೇಕಾಗಿತ್ತು, ಮತ್ತು ESIPF ಎಲ್ಲ ಏನೋ ಇದು ಮಾಡಬೇಕಿತ್ತಂತೆ, ಅದೆಲ್ಲ ಮಾಡಿದ್ದಾಯಿತು. ಸೊ ನನ್ನ ಐಡಿ ಕೂಡ ಬಂದಿದೆ. ಸೊ ಇವತ್ತಿಂದ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ನೆನ್ನೆ ಹೋಗಬೇಕಾಗಿತ್ತು, ಬಟ್ ಮಂಗಳವಾರ ಅಂತ ಹೋಗಿಲ್ಲ, ಇವತ್ತು ಹೋಗ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಎದ್ದು ತಿಂಡಿ ಎಲ್ಲ ರೆಡಿ ಮಾಡಿ, ನಾನು ಕೂಡ ತಿಂಡಿ ಮಾಡಿ, ಮಾಮ ತಿಂಡಿ ಮಾಡಿ, ಅವರು ಕೂಡ ಕೆಲಸಕ್ಕೆ ಅವ್ರಿಗೆ ಬಾಕ್ಸ್ ಹಾಕಿ ಕಳಿಸಿದ್ದಾಯ್ತು. ಇವಾಗ ನಂದು ಕೂಡ ತಿಂಡಿ ಎಲ್ಲ ಆಯಿತು. ನೋಡಿ ರೆಡಿ ಆಗಿದ್ದೀನಿ, ಇನ್ನು ತಲೆ ಬಾಚಿಲ್ಲ, ತಲೆ ಬಾಚ್ಕೊಂಡು ಕೆಲಸಕ್ಕೆ ಹೊರಡ್ತಾ ಇದ್ದೀನಿ. ಹಾಗೆ ನಂದೊಂದು ಹ್ಯಾಬಿಟ್ ಇರುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಆಗಿದ ತಕ್ಷಣ, ಅಂದರೆ ಫಸ್ಟ್ ಎದ್ದ ತಕ್ಷಣ ಟೀ ಕುಡಿತಾ ಇದ್ದೆ. ಸೊ ಹಂಗೆ ಟೀ ಕುಡಿಬಾರ್ದು ಅಂತ ಮನೇಲಿ ತುಂಬ ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇವಾಗ ನಾನು ಸ್ವಲ್ಪ ತಿಂಡಿ ಆಯಿತು. ನನಗೆ ಬೆಳಿಗ್ಗೆ ಅಟ್ಲೀಸ್ಟ್ ಒಂದಿಷ್ಟಾದರೂ ಟೀ ಕುಡ್ದಿಲ್ಲ ಅಂದರೆ ಮೈಂಡ್ ಏನು ಓಡೋದೇ ಇಲ್ಲ. ಸೊ ಹಂಗಾಗಿ ಇವಾಗ ನಾನು ತಿಂಡಿ ಮಾಡ್ಕೊಂಡಿದ್ದೀನಿ. ತಿಂಡಿ ಎಲ್ಲ ಆಯಿತು, ಸ್ವಲ್ಪ ಟೀ ಇಟ್ಟಿದ್ದೀನಿ. ಟೀ ಕುಡಿದ್ಬಿಟ್ಟು ನಾನಿವಾಗ ಕೆಲಸಕ್ಕೆ ಹೊರಡಬೇಕು. ನನಗೆ 10 ಗಂಟೆಗೆ ಇದೆ ಕೆಲಸ. ಇವಾಗ ಮಾತ್ರ ಸ್ಟಾರ್ಟಿಂಗು ನಾನು ಸ್ವಲ್ಪ ಕಲಿಬೇಕು ಅನ್ನೋದಕ್ಕೋಸ್ಕರ ನನಗೆ 10 ಗಂಟೆಯಿಂದ 6 ಗಂಟೆ 8 ಅವರ್ದು 6 ಗಂಟೆ ಗಂಟ ಕೆಲಸ ಇದೆ ನನಗೆ. ಆಮೇಲೆ ನಾನು ಎಲ್ಲ ಓಕೆ ಅಂತ ಹೇಳಿದಾಗ ನಾನು ಓಕೆ ಕಲ್ತಿದ್ದೀನಿ, ನಾನು ಕೆಲಸ ಮಾಡ್ಬೋದು ಅಂದಾಗ ನನ್ನ ಇಷ್ಟ. ನನಗೆ ಫಸ್ಟ್ ಶಿಫ್ಟ್ ಹಾಕೋಬೋದು, ಇಲ್ಲ ಸೆಕೆಂಡ್ ಶಿಫ್ಟಲ್ಲಿ ಹಾಕೋಬೋದು. ಸೊ ನಾನಿವಾಗ 10 ಗಂಟೆಗೆ ಹೋಗಿ 6 ಗಂಟೆಗೆ ಬರ್ತೀನಿ. ಸೊ ಹಾಗಾಗಿ ಫುಲ್ಲು ಬ್ಯುಸಿ ಇರ್ತೀನಿ ಫ್ರೆಂಡ್ಸ್. ಹಂಗೆ ಮತ್ತು ಇದಾದಮೇಲೆ 6 ಗಂಟೆಗೆ ಬರ್ತೀನಿ. ನೆಕ್ಸ್ಟ್ ಒಂದು 15 ದಿನ ಮಾತ್ರ 10 ರಿಂದ 6 ಗಂಟೆಗೆ ಹೋಗ್ತೀನಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿದ್ದಕ್ಕೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನೋಡಿ ನನ್ನ ಫೇವ್ರೆಟ್, ನನಗೆ ಯಾವಾಗಲೂ ಟೀ ಇರಲೇಬೇಕು. ಸೊ ಟೀ ಕುಡಿದ್ಬಿಟ್ಟು ನಾನು ಹಾಗೆ ಹಿಂಗೆ ರೆಡಿ ಆಗಿದ್ದೀನಿ. ಸ್ವಲ್ಪ ಕೂದಲು ಬಿಟ್ಟು ರೆಡಿ ಆಗಿಬಿಟ್ಟು ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಏನು ಹೇಳೋದು ಮುಂದೆ ಏನು ಹೇಳೋಕ್ಕೆ ಗೊತ್ತಾಗ್ತಿಲ್ಲ ನನಗೆ. ಸೊ ನೆಕ್ಸ್ಟ್ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲೇ ಸಿಗ್ತೇನೆ. ಆ್ಯಂಡ್ ಇವಾಗ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಮತ್ತೆ ಈವ್ನಿಂಗ್ ಬಂದು ನನ್ನ ಇವತ್ತಿನ ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಾನೇನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಓಕೆ ಫ್ರೆಂಡ್ಸ್, ಬಿಕಾಸ್ ಆಫ್ ನನಗೆ ಫಸ್ಟ್ ಕೆಲಸ ಹೆಂಗೆ ಅನಿಸ್ತಾ ಇದೆ ಏನು ಅಂತ ಗೊತ್ತಾಗಬೇಕು, ಮತ್ತು ನಾನು ಅದ್ರಲ್ಲಿ ಕಂಟಿನ್ಯೂ ಮಾಡ್ತೀನಾ ಇಲ್ವಾ ಅಂತ ಗೊತ್ತಾಗಬೇಕು. ಏನೂ ಗೊತ್ತಾಗ್ದಿರ ನಿಮಗೆ ಡೈರೆಕ್ಟ್ ನಾನು ಏನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಇಂಟ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನಾನೊಂದು 3-4 ಡೇಸ್ ಹೋಗಿ ಎಲ್ಲ ಹೇಗಿದೆ ಏನಂತ ನೋಡಿಕೊಂಡು ಆಮೇಲೆ ನಾನು ಏನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ. ಓಕೆನಾ ಫ್ರೆಂಡ್ಸ್, ಇವಾಗ ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ? ಟೈಮು 9:30 ಆಗಿದೆ. ಸೊ ಇವಾಗ ನಾನು 9:45 ಹೊರಡಬೇಕು. ನಮ್ಮ ಮನೆ ಹತ್ರನೇ ಇರೋದು, 10 ಮಿನಿಟ್ಸ್ ಸಾಕು ಹೋಗ್ಲಿಕ್ಕೆ. ಸೊ ಹಂಗಾಗಿ ನಾನು 9:45 ಮನೆಯಿಂದ ಬಿಡ್ತೀನಿ. 10 ಗಂಟೆಗೆಲ್ಲ ನಾನು ಅಲ್ಲಿರ್ತೀನಿ. ಓಕೆ ಫ್ರೆಂಡ್ಸ್, ನಾನು ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.